ಇಡೀ ಭಾರತ ದೇಶದಿಂದ ಎಲ್ಲ ಭಕ್ತಾದಿಗಳು ಸೇವೆ ಮಾಡಿದಿರಿ. ಏನೋ ನಮ್ಮ ಒಂದು ಸಣ್ಣ ಕಾಣಿಕೆ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡೋಣ ಅಂಥೇಳಿ 5 ಕೋಟಿ ರೂಪಾಯಿಯ ಒಂದು ಸಣ್ಣ ಕಾಣಿಕೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಬಂದಿರತಕ್ಕಂತಹದ್ದು 8,50,00,000. ಅವುಗಳಲ್ಲಿ 3.5 ಕೋಟಿ ನಮ್ಮ ಅನ್ನದಾನಕ್ಕೆ ಖರ್ಚಾಗಿದೆ. 1,60,000 ಜನ ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. 70,000 ಜನ ಫಳಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅಷ್ಟೆಲ್ಲ ಭಕ್ತರ ವ್ಯವಸ್ಥೆಗಾಗಿ ಸುಮಾರು 3.5 ಕೋಟಿ ಖರ್ಚಾಗಿದೆ ಅಂತ ಅಂದಾಜು ಹಚ್ಚಲಾಗಿದೆ. ಮತ್ತು ಇನ್ನು ಉಳಿದ 5 ಕೋಟಿಯನ್ನು ಶ್ರೀಪಾದಂಗಳವರ ದಿವ್ಯ ಚರಣಾರವಿಂದದಲ್ಲಿ ತಾವೆಲ್ಲ ಕೂಡ ಸಮರ್ಪಣೆ ಮಾಡ್ತಾ ಇದ್ದೀರಿ. ಇದೆಲ್ಲರೂ ಮಾಡಿದ ಸೇವೆ ಶ್ರೀಪಾದಂಗಳವರು ಸ್ವೀಕಾರ ಮಾಡಿ ನಿಮಗೂ ನಿಮ್ಮ ಮನೆಯವರಿಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಮೊಮ್ಮಕ್ಕಳಿಗೂ ಎಲ್ಲರಿಗೂ ಕೂಡ ಶ್ರೀಪಾದಂಗಳವರು ಅನುಗ್ರಹ ಮಾಡ್ತಾ ಇದ್ದಾರೆ. ಅವರ ಅನುಗ್ರಹದಿಂದ ನಾವು ನಮ್ಮ ಎಲ್ಲ ವಂಶದವರು ನಾವೆಲ್ಲ ಕೂಡ ಪುನಃ ಮಾಧ್ವರಾಗಿ ಹುಟ್ಟಿ ಮತ್ತೆ ಶಾಸ್ತ್ರವನ್ನು ಓದ್ತೇವೆ ಅಂತನ್ನೋ ವಿಶ್ವಾಸ ದೃಢವಾಗಿ ಇರಲಿ. ಭಾಗ್ಯನಗರದ ಭಗವದ್ಭಕ್ತರೆಲ್ಲ ಕೊಟ್ಟಿರುವಂತಹ ಈ ಕಾಣಿಕೆ ಅಷ್ಟು ಭಕ್ತಿಯಿಂದ ಕೊಟ್ಟಿದ್ದೀರಿ. ನಿರಂತರ ವಿದ್ಯಾಪೀಠದಲ್ಲಿ ನಡೆಯುವ ಪಾಠ ಪ್ರವಚನಗಳು, ವಿದ್ವಾಂಸರು ವಿದ್ಯಾರ್ಥಿಗಳ ಪ್ರೋತ್ಸಾಹನೆ, ಅನೇಕ ತೀರ್ಥಕ್ಷೇತ್ರಗಳಲ್ಲಿ ನಡೆಯುವಂತಹ ಅಭಿವೃದ್ಧಿ ಕಾರ್ಯಗಳು, ಧರ್ಮ ಪ್ರಸಾರದ ಕಾರ್ಯ, ಇವುಗಳಿಗೆ ನೀವು ಕೊಟ್ಟಿರುವಂತಹ ಈ ಭಕ್ತಿಪೂರ್ವಕವಾದ ಪವಿತ್ರವಾದ ಧನದ ಉಪಯೋಗವನ್ನು ಮಾಡಿ ಆ ಪುಣ್ಯವನ್ನು ಶ್ರೇಯಸ್ಸನ್ನು ನಿಮಗೆಲ್ಲ ದೇವರು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ.